ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನ ನೋಡಿ ಹುಚ್ಚ ಹಿಡಿದು ಹೋಗ್ತಿದ್ರು. ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತ, ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತಾನ, ನೀ ಏನೋ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ಪಾಪಿ ನಾನು, ಏನಾದ್ರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರೆಲ್ಲ ಸುಮ್ಮನ ಕುಂದ್ರಂತೀರಲ್ಲ, ಸುಮ್ಮನ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದ